ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತು ನಾನು ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಮಾಲೆ 12:30 ಆಗಿದೆ. 12:30 ನಿಯರ್ಲಿ 1 ಆಗಿದೆ. ಆ್ಯಂಡ್ ನಾನು ಎಲ್ಲ ಹೊರಗಡೆ ಹೋಗಬೇಕು. ಅದಕ್ಕೋಸ್ಕರ ಬನ್ನಿ ಹೋಗೋದ. ಮನೆಯಿಂದ ಹೊರಟೆ ಎಲ್ಲ ಹೋಗ್ಬೇಕಾಗಿತ್ತು. ನಮ್ಮ ಹಿಂಗೆ ಐಫೋನ್ ಬೇಕಂತೆ. ನನ್ನ ಕೇಳಿದಾಗ ನಾನು ಪ್ರೋಮ್ಯಾಕ್ಸ್ ಹೋಗು ಅಂತ ಹೇಳಿದೆ. ಬಟ್ ಅವನು ಸದ್ಯಕ್ಕೆ ಬೇಕು ಅಂತ ಹೇಳಿದ. ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ, ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಗಾಡಿ ಎತ್ಕೊಂಡು ಹೋಗ್ಬೇಕು ಗೈಸ್. ಸೊ ಹೆಲ್ಮೆಟ್ ಎಲ್ಲ ಇದೆ. ಸೊ ಓಕೆ, ಅಲ್ಲಿ ಸಿಗ್ತೀನಿ ಗೈಸ್. ನಾವೀಗ ಪೂರ್ವಿಕ ಮುಂದೆ ನೋಡಿ, ಪೂರ್ವಿಕ ಮುಂದೆ ಇದ್ದೀನಿ. ಹೋಗ್ಬಿಟ್ಟು ಕೇಳಬೇಕು ಅವನಿಗೆ, ಏನೋ 2 ಮೊಬೈಲ್ ಬೇಕಂತೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ, 2 ಇಲ್ಲೇ ತೊಗೊಳೋದ, ಇಲ್ಲಾಂದರೆ 2 ಬೇರೆ ಬೇರೆ ಕಡೆ ತೊಗೊಳೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ರೈಟ್. ಟೋಟಲ್ ಅವನಿಗೆ 2 ಮೊಬೈಲು, ಅವನಿಗೊಂದು ಆ್ಯಂಡ್ರಾಯ್ಡು, ಒಂದು ಐಫೋನು, ಇನ್ನೊಂದು ಅವ್ರ ಫ್ರೆಂಡಿಗೆ ಐಫೋನ್ ಬೇಕಂತೆ. ಸೊ ಥಿಂಕಿಂಗ್ ಅಬೌಟ್ ದ್ಯಾಟ್. ಓಕೆ ಕಮ್ ಲೆಟ್ಸ್ ಗೋ. ಇಲ್ಲಿ ಆಫರ್ಗಳು ಚೆನ್ನಾಗಿ ಕೊಡ್ತಾರೆ ಸಂಕ್ರಾಂತಿಗೆ, ಅದಕ್ಕೋಸ್ಕರ ಇಲ್ಲೇ ಬಂದಿದ್ದೀನಿ. ನೋಡೋಣ, ಇಲ್ಲಿ ಹೋಗಿದ್ವಿ. ಅಲ್ಲಿ ಬರೀ 16 ಪ್ರೋ ಮ್ಯಾಕ್ಸ್ ಇದೆ, 16 ಪ್ಲಸ್ ಇಲ್ಲ. ಅವನು 16 ಪ್ಲಸ್ ಕೇಳ್ದ, ನಾನು 16 ಪ್ಲಸ್ನೇ ರೆಕಮೆಂಡ್ ಮಾಡಿದ್ವಿ. ಸೊ ಅದಕ್ಕೆ ಅವನು ಕಾಲೇ ಪಿಕ್ ಮಾಡ್ತಾ ಇಲ್ಲ. ಈಗ ಕೆಲಸದಲ್ಲಿ ಇರ್ತಾನೆ, ಅದಕ್ಕೋಸ್ಕರ ಬೇರೆ ಕಡೆ ಹೋಗಿ ಇಲ್ಲೇ ಮುಂದೆ ಸಂಗೀತ ಮೊಬೈಲ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಗಾಯ್ಸ್. ಸೊ ನೋಡಿ, ಹಿಂಗೆ ಎಣ್ಣೆ ವೈಲಿ ಕಡೆ ಹೋದರೆ ಅಲ್ಲಿ ವೆಸ್ಟ್ ಸೈಡ್ ಸಿಗುತ್ತೆ. ವೆಸ್ಟ್ ಸೈಡಿಂದ ನೆಕ್ಸ್ಟ್ 2 ಬಿಲ್ಡಿಂಗ್, ಒಂದು ಅಪಾರ್ಟ್ ನೆಕ್ಸ್ಟ್ ನೋಡಿ ಇದೆ ವೆಸ್ಟ್ ಸೈಡು. ಅದ್ರ ಪಕ್ಕದ ಬಿಲ್ಡಿಂಗಲ್ಲೇ ಸಂಗೀತ ಮೊಬೈಲ್ಸ್ ಇರೋದು. ಸೊ ನಾವು ವಿ ಆರ್ ಗೋಯಿಂಗ್. ಇಲ್ಲೊಂದೇ ಒಂದು ಸಲಿನಾರು ಒಂದೇ ಒಂದು ಬಟ್ಟೆ ತೊಗೋಬೇಕು. ಟಾಟಾ ಇಂಟರ್ಪ್ರೈಸ್ ತೊಗೊತೀವಿ, ಬಿಡಲ್ಲ. ಸೊ ಸಂಗೀತ ಮೊಬೈಲ್ಸ್ ಹತ್ರ ಬಂದೆ ಗೈಸ್, ಹೋಗೋಣ. ಸಂಗೀತ ಮೊಬೈಲ್ಸಲ್ಲೂ ಕೇಳ್ಕೊಂಬಂದೆ, ಅಲ್ಲೂ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಏನಂದರೆ ಒಂದು ನಮ್ಮ ಲೋಕಲಲ್ಲಿ ಇಲ್ಲ, ಮಂಡ್ಯದಲ್ಲಿದ್ದಾನೆ ಅಂತ ಹೇಳಿದೆ. ಅದಕ್ಕೋಸ್ಕರ ಲೋಕಲ್ ಬೇಕೇ ಬೇಕು ಸರ್, ನನಗೆಲ್ಲ ಆಗಲ್ಲ ಅಂತ ಹೇಳಿದ್ರು. ಸೊ ನಾನಿದ್ದವನು ಸರ್ ಒಂದು ಏನೂ ಇಲ್ಲ, ಇಲ್ಲಿ ಜಸ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಆ್ಯಂಡ್ ಕಂಪ್ನಿ ಸ್ಯಾಲ್ರಿ ಸ್ಲಿಪ್ಪು ಆಗುತ್ತಾ ಅಂತ ಕೇಳಿದೆ. ಅದಕ್ಕೂ ಇಲ್ಲ ಅಂತ ಹೇಳಿದ್ರು. ಸೊ ಎಲ್ಲಾದರೂ ಐಫೋನ್ ಅಲ್ವಾ, ಬೇಕೇ ಬೇಕು ಸರ್ ಅಂತ ಹೇಳಿದ್ರು ಅವರು. ಸೊ ನಾನಿದ್ದವನು ಓಕೆ ಸರ್, ಅವನ್ನೇ ಸಂಜೆ ಒಂದು 6 ಗಂಟೆ 7 ಗಂಟೆ ಹಂಗೆ ಬರ್ತಾನೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದೆ. ಓಕೆ, ನೌ ವಿ ಆರ್ ಗೋಯಿಂಗ್ ಫಾರ್ ಹೋಮ್ ಸ್ವೀಟು. ಸೊ ಈಗ ಮನೆಗೆ ಬಂದೆ ಆ್ಯಂಡ್ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ನಬೇಕು. ಏನು ಇರೋಲ್ಲ ಅಂತ ಗೊತ್ತು. ಸೊ ಹಾಲಿದ್ದರೆ ಕಾಫಿ ಮಾಡ್ಕೋಬೇಕು. ಕಾಫಿ ಮಾಡ್ಕೊಂಡು ಹೊಟ್ಟೆ ಹಸಿತಾ ಇದೆ ಗೈಸ್. ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಬಿಟ್ಟವ್ರೆ. ನಾನು ಕುಡಿಯೋದು ದೊಡ್ಡ ಮೊತ್ತದ ಗೈಸ್ ಕಾಫಿ ಈ ಮಗ ಕುಡಿತೀನಿ. ಇಲ್ಲಿಂದ ಚೆಲ್ಲುತ್ತೆ, ಅದಕ್ಕೋಸ್ಕರ ಹಿಂಗೆ ಇಟ್ಕೊಂಡ್ಬಿಟ್ಟಿತ್ತು. ಬನ್ನಿ, ಸ್ಟವ್ ಆನ್ ಮಾಡಕ ಒಂದೇ ಒಂದು ನಿಮಿಷ. ಗ್ಯಾಸ್ ಆನ್ ಮಾಡಿಲ್ಲ.
ಕಾಫಿ ಮಾಡೋದು ಇವತ್ತು ನಿಮಗೆ ಕಾಫಿ ಮಾಡೋದು ಹೇಳ್ಕೊಡ್ತೀನಿ. ಒಂದು ಪಾತ್ರೆ ತಗೋಬೇಕು. ಅದಕ್ಕೆ ನಿಮಗೆ ಬೇಕಾದಷ್ಟು ಈ ಮಗ್ಗಲ್ಲಿ ನಾನು ತೊಗೊಂಡಿದ್ದೀನಿ. ಈ ಮಗ್ ಹಾಲು ಹಾಕಿದ್ದೀನಿ ಆ್ಯಂಡ್ ಕಾಫಿ ಪುಡಿ, ಸಕ್ಕರೆ ಡಬ್ಬ ಸಾಕು. ಇಷ್ಟೇ ಮೂರೇ, ಆದರೂ ಎಷ್ಟು ಸಖತ್ತು ಕೆಲಸ ಗೈಸ್. ಫಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಫಿ ಪುಡಿ. ನಾನು ದೊಡ್ಡ ಮಗಲ್ವ, ಅದಕ್ಕೆ 2 ಸ್ಪೂನ್ 2.5 ಸ್ಪೂನ್ ಹಾಕ್ಕೊಂತ ಇದ್ದೀನಿ. ಸಕ್ಕರೆ ಜಾಸ್ತಿ ಕುಡಿಸ್ತೀನಿ ಗೈಸ್. ಸೊ 1 ಸ್ಪೂನ್ ನೋಡಿ ಗೈಸ್. ಹಾಲು ಉಕ್ಕೈತೆ. ಹಿಂಗಾದ್ಮೇಲೆ ಸ್ವಲ್ಪ ಉಪ್ಪು ಮಾಡಿ ಲೋ ಫ್ಲೇಮ್ ಮಾಡಿಕೊಂಡು, ಸೊ ಗೈಸ್ ನೋಡಿದ್ರೆ ಹಾಲು ಉಕ್ಕೈತೆ. ಲೋ ಫ್ಲೇಮ್ ಮಾಡಿಕೊಂಡು ಅದು ಸ್ವಲ್ಪ ಉಫ್ ಮಾಡಿ ಆದಮೇಲೆ ಜಾಸ್ತಿ ಹೈ ಫ್ಲೇಮ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು. ನೋಡಿ ಆಫ್ ಮಾಡಾದ್ಮೇಲೆ ಕಾಫಿ ಸೋಸ ಜರಡಿ ತಗೊಂಡು ಮೂರೈತೆ ಮೂರು ಮುರಿದಾಕವ್ರೆ. ಜರಡಿ ತಗೊಂಡು ಇದ್ರ ಹೆಸರು ಏನಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿದ್ದೀನಿ. ಅಲ್ಲ ಸಾಸ್ ಕಾಫಿ ಅದರಲ್ಲೇ ನಮ್ಮ ಅಪ್ಪ ಅಮ್ಮ ಮಾಡ್ಕೊತೀರಿ. ನಾನು ಕಾಫಿ ಯಾಕೆ ಜಾಸ್ತಿ ಕುಡಿತೀನಿ ಅಂದರೆ ಕಾಫಿ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ. ಗೈಸ್ ಏನು ಗೊತ್ತಾ, ವಿಡಿಯೋ ಪದೇ ಆಫ್ ಆಗ್ತಾಯಿತ್ತು. ಯಾಕೆ ಅಂತ ನೋಡಿದರೆ ವಿಯನ್ನು 10 GB ಇದೆ. 10 GB ಯಪ್ಪ, ಇಂಪಾಸಿಬಲ್. ನನ್ನ ಸ್ನ್ಯಾಪ್ಚಾಟೇ 4 GB ಇದೆ, ಇದು 10 GB ಇದೆ ಯಪ್ಪ ಅನಿಸ್ಬಿಡ್ತು ನನಗೆ. ಸೊ ಹೊಟ್ಟೆ ಹಸಿತಾ ಫ್ರಿಜ್ಜಲ್ಲಿ ಬಿಸ್ಕೆಟ್ ಇರಬೇಕು. ಬಿಸ್ಕೆಟ್ ಐತೆ. ನಾವೆಲ್ಲ ಹೆಲ್ತಿ ತಿನ್ನೋದಲ್ವಾ, ಅದಕ್ಕೋಸ್ಕರ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್. ಓಕೆ, ಇದು ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಗಿಫ್ಟ್ ಬಂದಿರೋದು. ಸಿಸ್ಟರ್ ಮೈ ಫ್ರೆಂಡ್ ಅಂತ. ಸೊ ಅವ್ರು ಯಾರು ಕಾಫಿ ಕುಡಿಯೋಲ್ಲ, ಅದಕ್ಕೋಸ್ಕರ 3 ಮಗ್ಗಿತ್ತು. 3 ಮಗ್ಗಲ್ಲಿ 2 ಮಗ್ಗು ನಾನೇ ಹೊಡೆದಾಕಿದ್ದೀನಿ, ಇನ್ನೊಂದು ಮಗ್ಗು ನಮ್ಮ ಅಕ್ಕ ಹೊಡೆದಾಕಿದ್ದೀನಿ. ಇದು 4th ಗಿಫ್ಟ್. ಬಟ್ ಐ ಲವ್ ಬ್ಲ್ಯಾಕ್ ಕಲರ್ ಮಗ್ಗಿರುತ್ತಲ್ವ, ಅದು ನಂಗೆ ಸಖತ್ ಇಷ್ಟ ಆಗುತ್ತೆ ಗೈಸ್. ಸೊ ಓಕೆ ಕಮ್. ನಮ್ಮ ಸ್ವಾಮಿಗಳು ಫೋನ್ ಮಾಡಿದರು, ವಿನೋದ್ ಸ್ವಾಮಿಗಳು. ಇನ್ನೊಬ್ಬರು ನನ್ನ ಫ್ರೆಂಡ್ ಚಂದು ಅಂತ ಅವ್ರು ಬಂದವ್ರೆ. ಯಪ್ಪ ಅವ್ರು ಬಂದವ್ರಂತೆ. ಸೊ ವಿ ಆರ್ ಗೋಯಿಂಗ್ ದೇರ್ ಗೈಸ್ ಆಫ್ಟರ್ ಸಮ್. ಅದು ಪುಷ್ಪ ಫಿಲಮಲ್ಲೇ ಮೀಟಾಗಿದ್ದು ನಾನು ಅವ್ರನ್ನ, ಅದಾದಮೇಲೆ ಮೀಟಾಗಿರಿ, ಅದಕ್ಕೋಸ್ಕರ ಈಗ ಗೋಯಿಂಗ್ ದೇರ್ ಗೈಸ್. ಬನ್ನಿ ನಮ್ಮದು ಸ್ಮಾಲ್ ಗ್ಯಾಂಗ್ನ ತೋರಿಸ್ತೀನಿ ನಿಮಗೆ ಇವತ್ತು ಫುಲ್. ಗೈಸ್ ಇನ್ನೇನು ಸ್ಪಾಟ್ ಹತ್ರ ಬಂದೆ. ಅವರೆಲ್ಲವರೇ ಗೊತ್ತಿಲ್ಲ, ಇಲ್ಲೇ ನಿಂತವ್ರೆ ಗೈಸ್. ಹೋಗೋದಾ ಇರಿ. ನೋಡಿ ಸ್ವಾಮಿಗಳು, ನಮ್ಮ ಸ್ವಾಮಿಗಳು ಚಂದು, ಕಾರ್ತಿಕ್ ಸ್ವಾಮಿ, ವಿನೋದ್. ಸೊ ಎಲ್ಲರೂ ಹೋದರು, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಮಸ್ತಾಗಿ ಇನ್ ದಿ ಸೆನ್ಸ್ ಎಲ್ಲದೂ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ ಗೈಸ್. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡೋ. ಮನೆಯಿಂದ ಹೊರಟ್ಬಿಟ್ಟು ನಮ್ಮ ಅರ್ಜುನ್ನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲೇ ಟೈಮ್ ಆಗಿಬಿಟ್ಟೈತೆ, ಅಂತ ಬರ್ತಾ ಇರ್ತಾನೆ ಅಂತ ಅನಿಸುತ್ತೆ ನನಗೆ. ಸೊ ಅವನು ಬಂದಿಲ್ಲ, ಅಲ್ಲೇ ನಿಂತವನೇ. ಅಲ್ಲೇ ನಿಂತವನೆ. ಸೊ ಕರ್ಕೊಂಡು ಹೋಗ್ಬೇಕು. ಆಗಿದ್ದು ಇವತ್ತು ಪ್ರೈಸ್ ಕೊಟ್ಟವ್ರೆ ನೋಡಿ. ಅರ್ಜುನ್ ಏನ್ರಲ್ಲಿ ಗೆದ್ದಿರೋದು? ಲೆಮನ್ ಆ್ಯಂಡ್ ಸ್ಪೂನು. ಓಕೆ, ಸೆಕೆಂಡ್ ಪ್ರೈಸು ಗೈಸ್. ಎಲ್ಲಿಡ್ತೀಯಾ?
ಅಲ್ಲಿ ಟಿ ವಿ ಮೇಲೆ ಎಲ್ಲ ಫುಲ್ ಆಗೈತೆ ಗೈಸ್. ಎಲ್ಲಿಡ್ತಾರೆ ಗೊತ್ತಿಲ್ಲ. ಎಲ್ಲಿಡ್ತೀಯಾ? ನಿಮ್ಮ ಬಟ್ಟೆ ಚೇಂಜ್ ಮಾಡೋದು ತೋರಿಸ್ತೀನಿ ಅವ್ರಿಗೆ. ಸೊ ಗೈಸ್ ಮಲಗಿದ್ದೆ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಮುಗಿಸ್ಕೊಂಡು ಮಲ್ಕೊಂಡಿದ್ದೆ. ಮಲ್ಕೊಂಡು ನಮ್ಮಮ್ಮ ನನಗೆ ಅಂತ ಚಿಕನ್ ಮಾಡೋರು ಗೈಸ್. ನಡಿ ಇವನು ಹೆಂಗೆ ಗೊತ್ತ ನಡಿ. ಅವನಿಗೋಸ್ಕರ ನಮ್ಮಮ್ಮ ಹಾಕ್ಕೊಟ್ಟವ್ರೆ. ಅದರಲ್ಲೇ ನಾನು ಅವನು ಇಬ್ಬರು ಶೇರ್ ಮಾಡ್ಕೊಂಡು ಗೈಸ್. ಸರಿ ಆಯ್ತಮ್ಮ. ಚೆನ್ನಾಗೈತೆ ಗೈಸ್. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಚಿಕನ್ನ. ಆ್ಯಕ್ಚುಲಿ ನಾನು ಮಾಡ್ಕೋಬೇಕಾಗಿತ್ತು. ಚೆನ್ನಾಗೈತೆ. ಸೊ ಗೈಸ್ ಹೊರಗಡೆ ಹೋಗಿದ್ದೆ ನನ್ನ ಫ್ಯಾನ್ನ ಮೀಟ್ ಮಾಡೋಕ್ಕೆ. ಸುಷ್ಮಾ ಗೌಡ ಅಂತ ಹಾಸನ್ನವರು ಬಂದಿದ್ದರು. ಸೊ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ಇದೇ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ಸ್. ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬೈ ಗಾಯ್ಸ್.